ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದು ಭಾವಿಸ್ತೀನಿ. ನಾನು ನಿಮ್ಮ ಶಶಿ ಮಾತಾಡ್ತಾ ಇದ್ದೀನಿ. ಏನಪ್ಪ ಇವತ್ತು ಅಂತಂದರೆ, ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು, ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ, ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ ಇವಾಗ ಹೊಸ ಚಾನಲ್ ಶಶಿ ಕಿಚನ್ ಆಗಿದೆ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಕೂಡ ಹೊಸದ ಶಶಿಕಲಾ ಅಂತ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡ್ಕೊಳ್ಳಿ. ಏನಪ್ಪ ಇವತ್ತು ಅಂತಂದರೆ, ನಿಜವಾಗ್ಲೂ ಹೇಳ್ತೀನಿ, ನಾನು ಚಿಕ್ಕ ಹುಡುಗಿವೆಲ್ಲ ನಾನು ಕೇಳೇ ಇಲ್ಲ, ನಾನು ನೋಡೂ ಇಲ್ಲ, ನಾನು ಇರೋದು ಹೇಳಬೇಕು, ಇಲ್ಲದ ಮೇಲೆ ಹೇಳ್ಬಾರ್ದು. ನನಗೆ ಮೊನ್ನೆ ರೀಸೆಂಟಾಗಿ ಅಂತಂದರೆ 1 ಮಂತ್ ಮುಂಚೆ ನನಗೆ ಇದು ಗೊತ್ತಾಗಿತ್ತು, ಇದೊಂದು ರೆಸಿಪಿ ಇದೆ ಅಂತ. ಏನಕ್ಕೆ ಒಂದು ಇದ್ರ ಪಕೋಡ ಅಂತ. ಪನ್ನೀರ್ ನಾನು ಕೇಳಿದ್ಕೊಂಡು ತುಂಬಾ ಖುಷಿ ಆಯ್ತು. ಅಂದ್ರೆ ನನಗೆ ಒಂಥರ ತುಂಬ ಸಂತೋಷ ಆಗೈತೆ ನನಗೆ. ಅಂದರೆ ಒಂದು ಟೇಸ್ಟ್ ಮಾಡಿದ್ದೀನಿ ತಗೊಂಡು, ತುಂಬ ಚೆನ್ನಾಗಿತ್ತು. ನನ್ನ ಕೈಲಿ ಒಂದು ತಿನ್ನೋಕ್ಕಾಗಿಲ್ಲ, ಅವ್ರು ಇನ್ನೂ ದೊಡ್ಡದಾಗಿ ಮಾಡಿದ್ರು, ನಾನು ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದೀನಿ. ನಿಜವಾಗಿ ಹೇಳ್ಬೇಕಂದ್ರೆ ಹೆಂಗಿದೆ ಬ್ರೆಡ್ ಪಕೋಡ, ಇದು ಒಂದೊಂದು ನೋಡ್ತಾ ಇದ್ದೆ ನೋಡಿ, ಒಂದೊಂದು ನೋಡಲ್ಲ ಯಪ್ಪ. ಇದ್ರ ಜೊತೆ ನಾನು ಬಾರಲೆ ಇವಳೊಬ್ಬ ಇದು ಮುಂಚೆ ನಾನು ಗ್ರೀನ್ ಚಟ್ನಿ ಮಾಡಿ ಇಟ್ಕೊಂಡಿರ್ತೀನಿ. ಇದು ಟೊಮೊಟೊ ಸಾಸು, ಇದು ಗೊತ್ತಲ್ಲ. ಒಂದ್ಸಲವಾಗಿ ಕ್ಲಿಪ್ಪಿಂಗ್ ನೋಡಿ, ಲಾಸ್ಟ್ವರೆಗೂ ನೋಡಿ. ನಿಜವಾಗ್ಲೂ ದಯವಿಟ್ಟು ಹೇಳ್ತೀನಿ, ಲಾಸ್ಟ್ವರೆಗೂ ಪಕೋಡ ಮಾಡೋದಕ್ಕೆ ನಾನು ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು 3 ಆಲೂಗಡ್ಡೆ ಬಾಯ್ಲ್ ಮಾಡ್ಕೊತೀನಿ. ಒಂದು 3 ನೋಡಿ. ಬ್ರೆಡ್ ಪಕೋಡಾಗ ನಾನು ಸ್ವಲ್ಪ ಗ್ರೀನ್ ಚಟ್ನಿ ಮಾಡ್ಕೊಂಡು, ಚಟ್ನಿ ಬ್ರೆಡ್ಗೆ ಹಾಕೋದಕ್ಕೆ ನೋಡಿ. ಸ್ವಲ್ಪ ಒಂದು 3 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನ್ ಜೀರಿಗೆ, 1 ಇಂಚು ಶುಂಠಿ, ಒಂದು 5-6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ. ಪುದೀನ ಎಲ್ಲ ಖಾಲಿಯಾಗಿದೆ, ಸಾರಿ. ಪುದೀನ ನೀವಿದ್ದರೆ ನೀವು ಹಾಕ್ಕೊಂಡು ಚಟ್ನಿ ಮಾಡ್ಕೊಳ್ಳಿ. ಬನ್ನಿ ಇವಾಗ ಇದಕ್ಕೆ ನೀರು ಹಾಕೋದು ಬೇಡ, ಹಂಗೆ ತರ್ತರಿಯಾಗಿರಬೇಕು. ಬೆಳ್ಳುಳ್ಳಿ, ಜೀರಿಗೆ ಯಾವುದೇ ನೀರು ಹಾಕೋದು ಬೇಡ. ಇದಕ್ಕೆ ತರ್ತರಿಯಾಗಿ ರುಬ್ಬಿದ್ರೆ ಸಾಕಮ್ಮ. ತುಂಬ ಹಾಲು ಸ್ಟಫಿಂಗ್ ಮಾಡ್ಕೊಳಕ್ಕೆ ನಾನು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ, ಮಸಾಲೆ ಒಳಗೆ ಹಾಕ್ಕೊಂಡು. ಸ್ಟವ್ ಆನ್ ಮಾಡ್ತೀನಿ. ಇದಕ್ಕೆ ನಾನು ಒಂದು ಸಾಕಿಷ್ಟೇ ಎಣ್ಣೆ. ಇದಕ್ಕೆ ಯಾವುದೇ ರೀತಿ ಸಾಸಿವೆ, ಜೀರಿಗೆ ಯಾವುದು ಹಾಕೋದು ಬೇಡ. ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಪೌಡರ್, ಸ್ವಲ್ಪ ಧನಿಯಾ ಪೌಡರ್, ಆಮೇಲೆ ಒಂಚೂರು ನಾನು ಎಷ್ಟೊಂದೇ ಒಂದು ಗರಂ ಮಸಾಲೆ ಏನು ಜಾಸ್ತಿ ಹಾಕೋದು ಬೇಡ, ಅದು ಟೇಸ್ಟ್ಗೋಸ್ಕರ ಹಾಕೋದು ನೋಡಿ. ಸ್ವಲ್ಪ ಗರಂ ಮಸಾಲ, ಹಾಗೆ ಒಂದು ಸ್ವಲ್ಪ ಉಪ್ಪು, ಇಷ್ಟು ಹಾಕಿ ನಾವು ಬೇರೆ ಯಾವ ಮಸಾಲೆನೂ ಬೇಡ. ಯಾಕಂದ್ರೆ ನಾನು ಚಿಲ್ಲಿ ಮಾಡ್ಕೊಂಡಿಲ್ಲ ಮಸಾಲೆ, ಗ್ರೀನ್ ಮಸಾಲೆ ಅದೇ ಸರ್ ಹೋಗುತ್ತೆ. ಇದಕ್ಕೆ ನಾನು ಇವಾಗ ಬೇಯಿಸಿಟ್ಟಿರೋಂಥ ಆಲೂಗಡ್ಡೆ ಹಾಕ್ಕೊಳ್ತೀನಿ. ಚೆನ್ನಾಗಿದ್ದೀನ ನುಣ್ಣಗೆ ಇದು ಮಾಡಿದ್ರೆ ಸಾಕು. ಸ್ವಲ್ಪ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತೀನಿ. ಇದೆಲ್ಲ ಮಿಕ್ಸ್ ಮಾಡೋಣ, ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡೋಣ. ಒಂದು ಬಟ್ಲು ತೊಗೊಳ್ತೀನಿ ನಾನು. ಒಂದು 1.5 ಕಪ್ ಅಷ್ಟು ನಾನು ಕಡಲೆ ಹಸಿ ತೊಗೊಳ್ತೀನಿ. ಕಡಲೆ ಹಿಟ್ಟು ಜಾಸ್ತಿ ಬೇಡ, ಅದು ಜಾಸ್ತಿ ಆಗ್ಬಿಟ್ರೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ನಾನು 4 ಬ್ರೆಡ್ ಅಷ್ಟು ಮಾಡ್ತೀನಿ ನೋಡಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಡ್ತೀನಿ. ಹಾಗೆ ಸ್ವಲ್ಪ ಅರ್ಶಿನ ಪೌಡರ್ ಸ್ವಲ್ಪ ಕಲರ್ಗೆ ಅಂತ ನಿಂತಿಲ್ಲ, ಸ್ವಲ್ಪ ಅರ್ಶಿನ ಪೌಡರ್ ಇಷ್ಟು ಜೊತೆ ಒಂದು ಅರ್ಧ ಸ್ಪೂನ್ ನೋಡಿ ಈ ಥರ ಕ್ರಶ್ ಮಾಡಿ ಹಾಕೋಣ, ಚೆನ್ನಾಗಿರುತ್ತೆ. ಇವಾಗ ಇದನ್ನು ಮಿಕ್ಸ್ ಮಾಡೋಣ ನೀಟಾಗೆ. ಸ್ವಲ್ಪ ನೀರು ಹಾಕ್ಕೊಂಡು, ಜಾಸ್ತಿ ಗಟ್ಟಿನೂ ಬೇಡ, ತೆಳ್ಳಗೂ ಬೇಡ, ಮೀಡಿಯಮ್ಗೆ ನಾವು ಕಲ್ಸ್ಕೊಳ್ಳೋಣ. ನೀರು ನಿಮ್ಮ ಹತ್ರ ವಿಸ್ಕರ್ ಇಲ್ವಾ? ಡೋಂಟ್ ವರಿ, ಸ್ಪೂನಲ್ಲೇ ಮಾಡ್ಕೊಳ್ಳಿ. ನನ್ನ ಹತ್ರ ಐತೆ ಅಂತ ನಾನು ತೋರಿಸ್ತೀನಿ ಅಷ್ಟೇ, ಇನ್ನೇನಿಲ್ಲ. ಇಲ್ಲ ನಾನು ಮಾಡಲ್ಲ. ನೋಡಿ ಇಷ್ಟಾದ್ರೆ ಸಾಕಿದು ನೋಡಿ, ಇಷ್ಟಾದ್ರೆ ಸಾಕು ನೋಡಿ. ನಾನು ಒಂದು 5 ಪೀಸ್ ಬ್ರೆಡ್ ತೊಗೊಂಡಿದ್ದೀನಿ. ನಿಮ್ಗೆ ಇನ್ನೂ ಜಾಸ್ತಿ ಬೇಕಾದ್ರೆ ಜಾಸ್ತಿ ತೊಗೊಳ್ಳಿ, ನನಗಿಷ್ಟ ಸಾಕಂದ್ರೆ. ಇದೆಲ್ಲ ಎಜ್ಜೆಲ್ಲ ಕಟ್ ಮಾಡೋಣ. ಬ್ರೆಡ್ ಕಟ್ ಮಾಡಿಟ್ಕೊಂಡು 6 ಬ್ರೆಡ್ ನಾನು ಇವಾಗ ನಾನು ಗ್ರೀನ್ ಚಟ್ನಿ ಹಾಕ್ತೀನಿ. ಇದಕ್ಕೆ ಯಾವುದೇ ಬಟರ್ ಎಲ್ಲ ಬೇಡ, ಬಟರ್ ಗಿಟರ್ ಹಾಕೋಕೆ ಹೋಗ್ಬಿಟ್ಟಿರಿ. ಆಮೇಲೆ ನೋಡಿ ಏನಕ್ಕೆ ಈ ಚಟ್ನಿ ಅಂದರೆ ತುಂಬ ಚೆನ್ನಾಗಿರ್ತದೆ ಚಟ್ನಿ ಮಾಡಿದ್ರೆ. ಅದಕ್ಕೋಸ್ಕರ ಬೆಳ್ಳುಳ್ಳಿ ನೋಡಿ, ಇದೊಂದು ಕೇಡಿ ಬೆಳ್ಳುಳ್ಳಿ ಒಂದೊಂದು ಇದೇ ಆಗಲ್ಲ. ಈ ಥರ ಚಟ್ನಿ ಮಾಡಿ ತಿಂದರೆ ನೀವು ತುಂಬ ರುಚಿ ಇರುತ್ತೆ. ನನಗೆ ಹೆಂಗೆ ಗೊತ್ತಾಯ್ತು ಅನ್ನೋ, ಒಂದು ಬೇಕ್ರಿಗೆ ಹೋಗಿದ್ದೆ ಮೊನ್ನೆ, ಅವ್ರು ಕೇಳಿಕೆ ಬ್ರೆಡ್ ಪಕೊಂಡು ನೋಡಿದ್ರಲ್ಲಿ ಗ್ರೀನ್ ಚಟ್ನಿ ಏನಿರಲಿಲ್ಲ. ಸರಿ ಅಂದ್ಬಿಟ್ಟು ಹಾಗೆ ತಿನ್ಕೊಂಡೋಗ ತೊಗೊಂಡ್ಬಂದು ತಿಂದೆ. ನನಗೆ ಈ ಥರ ಚಟ್ನಿ ಅಂದರೆ ಈ ಥರ ಮಸಾಲೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಹಾಕೋಣ. ಕೈಯಲ್ಲಿ ಹಾಕ್ತೀನಿ ನಾನು ನೋಡಿ, ಈ ಥರ ನೋಡಿ, ಈ ಥರ ಎಲ್ಲ ಇದೇ ಥರ ಹಾಕ್ಕೊಳ್ತೀವಿ ನಾನು.
ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಈ ರೀತಿ ಮಸಾಲೆ ಹಾಕಿಟ್ಟಿನಾಗ ಕಟ್ ಮಾಡಿಟ್ಟಿನಿ. ಇವಾಗ ಪಕೋಡ ಮಾಡೋಕ್ಕೆ ಬನ್ನಿ. ಎಣ್ಣೆ ಬಿಸಿಕಾಯಿ ನಾನು ನೋಡಿ ಬೇಷನ್ ನಾನು ಇವಾಗ ನೋಡಿ ಈ ಥರ ಡಿಪ್ ಮಾಡ್ಕೊಳ್ಳೋಣ. ನೀಟಾಗಿ ಮಾಡ್ಕೋಬೇಕು, ಯಾಕೆಂದರೆ ಮೆತ್ತಗಿರುತ್ತಲ್ವ ಅದು ಜಾರ್ಕೊಳುತ್ತೆ. ಈ ಥರ ನೋಡಿ ಇವಾಗ ನಾನು ಎಣ್ಣೆಲಿ ಬಿಡ್ತೀನಿ ನೋಡಿ. ಒಂದೊಂದೇ ಇವಾಗ ಎಣ್ಣೆಲಿ ಕರಿಯೋಣ. ಅವಾಗ ಗ್ಯಾಸ್ ಕಮ್ಮಿ ಇಟ್ಕೋಬೇಕು, ಜಾಸ್ತಿ ಹೈ ಫ್ಲೇಮ್ ಇಟ್ಕೊಬಿಟ್ರೆ ಸಿದೋಗ್ಬಿಡುತ್ತೆ. ಎರಡೆರಡೇ ಆಗೋದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಂದೊಂದೇ ನಾವು ಕೊಟ್ಟು ನೋಡಿ, ಒಂದು ತಿಂದು ಟೀ ಕುಡಿದ್ಬಿಟ್ರೆ ಹೊಟ್ಟೆ ತುಂಬ ಹೋಗುತ್ತೆ ನೋಡಿ. ಇವಾಗ ಇದು ರೆಡಿ ಆಯಿತು. ಬನ್ನಿ ಎಲ್ಲವೂ ಇದೇ ಥರ ಮಾಡ್ಕೊಳೋಣ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಇದು ಲಾಸ್ಟ್ ಬ್ಯಾಚ್ ಇದು ಆಯ್ತಿದು ನೋಡಿ. ನಿಜವೂ ಇದು ನಾನಾ ಮಾಡಿದ್ದು ಅಂತ ನನಗೆ ಆಶ್ಚರ್ಯ. ನಿಜವಾಗ್ಲೂ ಯಪ್ಪ ನನಗಂತೂ ಏನು ಗೊತ್ತಾ, ಹಾಲು ಹಬ್ಬಟ್ಟು ತಿನ್ನೋಷ್ಟು ಖುಷಿ ಆಗುತ್ತೆ. ಯಾಕೆ ನನಗೆ ಇಷ್ಟು ಚೆನ್ನಾಗಿ ಬಂತಲ್ವ ಮಾಡೋಕ್ಕೆ ಫಸ್ಟ್ ಟೈಮು ಅಂತ ಅಷ್ಟು ನನಗೆ ಖುಷಿ ಆಗುತ್ತೆ. ನಾನು ತಿಂತೀನೋ ಬಿಡ್ತೀನಿ ಗೊತ್ತಿಲ್ಲ, ಒಟ್ಟಿನಲ್ಲಿ ನನ್ನ ರೆಸಿಪಿ ಚೆನ್ನಾಗಿ ಬಂತಲ್ಲ, ಎಲ್ಲೂ ಹಾಳಾಗ್ದಂಗೆ ಒಡೆದೋದಂಗೆ ಬಂತಲ್ವ. ಒಂದೊಂದು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಒಂದೊಂದು ಕೂಡ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಹೇಳು. ಇಷ್ಟು ನೀವು 3 ಬ್ರೆಡ್ ಬೇಡ ಅಂದರೆ 2 ಬ್ರೆಡ್ಡಲ್ಲಿ ಮಾಡ್ಕೊಳ್ಳಿ, 4 ಆಗುತ್ತೆ ಆರಾಮಾಗಿ. 4 ಜನ ಇದ್ದರೆ ಒಂದೊಂದು ತಿನ್ನೋದು ಸಾಕು. ಮಕ್ಕಳು ಬರ್ತಾರೆ, ಮಕ್ಕಳು ಅರ್ಧ ಕೊಟ್ಟರೆ ಸಾಕು. ತುಂಬ ನನಗೆ ಶಶಿ ತುಂಬ ಟ್ಯಾಂಕ್ಸ್. ಶಶಿಗೆ ನಾನೇ ಎತ್ಕೊಂಡು ಟ್ಯಾಂಕ್ಸ್ ಹೇಳ್ಕೊಟ್ಟು ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಮನೇಲಿ ಮಾಡಿ ದಯವಿಟ್ಟು ಮನೇಲಿ ಮಾಡಿ ತಿಂದು ನನಗೆ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ನಾನು ಇದೇ ಫಸ್ಟ್ ಟೈಮ್ ಇದು ಕೇಳಿದ ರೆಸಿಪಿ ಟ್ರೈ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿದೆ. ಓಕೆ ಬಾಯ್ ಎಲ್ಲರಿಗೂ, ಥ್ಯಾಂಕ್ ಯು. ಬರ್ಡೇ ಇದೆ 2 ಡೇಸಲ್ಲಿ. ನಮ್ಮ ಕುಳಿಗೆ ಎಲ್ಲರೂ ವಿಶ್ ಮಾಡಿ.